ವಿಟಮಿನ್ ಸಿ ದೇಹಕ್ಕೆ ಅತ್ಯಗತ್ಯವಾದ ಉತ್ಕರ್ಷಣ ನಿರೋಧಕವಾಗಿದೆ. ಇದು ಕ್ಯಾನ್ಸರ್ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವಿಟಮಿನ್ ಸಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಬಿರು ಬೇಸಿಗೆಯು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಅದಕ್ಕಾಗಿಯೇ ನಮ್ಮ ದೇಹಕ್ಕೆ ಕಳೆದುಹೋದ ಪೋಷಕಾಂಶಗಳನ್ನು ಪುನಃ ತುಂಬಿಸಲು ಹೆಚ್ಚಿನ ಪೋಷಣೆಯ ಜೊತೆಗೆ ಜಲಸಂಚಯನದ ಅಗತ್ಯವಿರುತ್ತದೆ. ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕವಾಗಿದೆ. ಇದು ಅತಿಯಾದ ಆಕ್ಸಿಡೇಟಿವ್ ಒತ್ತಡದಿಂದ ಉಂಟಾಗುವ ಹಾನಿಯನ್ನು ಹಿಮ್ಮೆಟ್ಟಿಸಲು ಮತ್ತು ರೋಗನಿರೋಧಕ ಶಕ್ತಿಯನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ನಮ್ಮ ಶರೀರಕ್ಕೆ ಏಕೆ ಬೇಕು? ವಿಟಮಿನ್ ಸಿ ದೇಹಕ್ಕೆ ಅತ್ಯಗತ್ಯವಾದ ಉತ್ಕರ್ಷಣ ನಿರೋಧಕವಾಗಿದೆ. ಇದು ಕ್ಯಾನ್ಸರ್ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವಿಟಮಿನ್ ಸಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸೋಂಕುಗಳು ಮತ್ತು ಅನಾರೋಗ್ಯದ ವಿರುದ್ಧ ಹೋರಾಡಲು ಬಿಳಿ ರಕ್ತ ಕಣಗಳ ಉತ್ಪಾದನೆ ಮತ್ತು ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಜೊತೆಗೆ ಅಂಗಾಂಶಗಳು, ಚರ್ಮ, ಮೂಳೆಗಳು ಮತ್ತು ರಕ್ತನಾಳಗಳ ರಚನೆ ಮತ್ತು ಬಲವನ್ನು ಬೆಂಬಲಿಸುವ ಪ್ರೋಟೀನ್ ಕಾಲಜನ್ ಸಂಶ್ಲೇಷಣೆಗೆ ಇದು ಅತ್ಯಗತ್ಯವಾಗಿದೆ. ಸಾಮಾನ್ಯವಾಗಿ ಲಿಂಬು, ಕಿತ್ತಳೆಯಂಥ ಹಣ್ಣಿನಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇರುತ್ತದೆ ಎಂಬುದು ನಂಬಲಾಗುತ್ತದೆ. ಆದರೆ ಕೆಲವು ಹಣ್ಣುಗಳು ಕಿತ್ತಳೆಗಿಂತಲೂ ಹೆಚ್ಚು ವಿಟಮಿನ್ ಸಿ ಹೊಂದಿರುತ್ತವೆ. ಅವುಗಳು ವಿವರ ಇಲ್ಲಿದೆ. ಕೆಂಪು ಬೆಲ್ ಪೆಪ್ಪರ್ಸ್. ಕಿತ್ತಳೆ ಹಣ್ಣುಗಳು ಸಾಮಾನ್ಯವಾಗಿ 100 ಗ್ರಾಂಗೆ 53 ಮಿಲಿಗ್ರಾಂ ವಿಟಮಿನ್ ಸಿ ಅಂಶವನ್ನು ಹೊಂದಿರುತ್ತವೆ. ಆದರೆ ರೆಡ್ ಬೆಲ್ ಪೆಪ್ಪರ್ಸ್ನಲ್ಲಿ 100 ಗ್ರಾಂಗೆ ಸುಮಾರು 127 ಮಿಲಿಗ್ರಾಂ ವಿಟಮಿನ್ ಸಿ ಸಿಗುತ್ತದೆ. ಕೆಂಪು ಬೆಲ್ ಪೆಪ್ಪರ್ ವಿಟಮಿನ್ ಎಯ ಅತ್ಯುತ್ತಮ ಮೂಲವಾಗಿದೆ. ಅವು ವಿಟಮಿನ್ ಬಿ6, ವಿಟಮಿನ್ ಕೆ1 ಮತ್ತು ಫೋಲೇಟ್ ಜೊತೆಗೆ ಪೊಟ್ಯಾಸಿಯಂ ಮತ್ತು ಮ್ಯಾಂಗನೀಸ್ನಂತಹ ಅಗತ್ಯ ಖನಿಜಗಳನ್ನು ಹೊಂದಿರುತ್ತವೆ. ಬ್ಲ್ಯಾಕ್ ಕರೆಂಟ್. ಬ್ಲ್ಯಾಕ್ ಕರೆಂಟ್ಗಳು ವಿಟಮಿನ್ ಕೆ, ವಿಟಮಿನ್ ಬಿ5 ಮತ್ತು ಮ್ಯಾಂಗನೀಸ್ನಂತಹ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ. ಜೊತೆಗೆ ಆಹಾರದ ಫೈಬರ್ ಜೊತೆಗೆ ಜೀರ್ಣಕ್ರಿಯೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಅವುಗಳು 100 ಗ್ರಾಂಗೆ ಸುಮಾರು 181 ಮಿಲಿಗ್ರಾಂ ವಿಟಮಿನ್ ಸಿ ಹೊಂದಿರುತ್ತವೆ. ಇದು ಕಿತ್ತಳೆಯಲ್ಲಿ ಕಂಡುಬರುವ 3 ಪಟ್ಟು ಹೆಚ್ಚು. ಕಿವಿಹಣ್ಣು. ಕಿವಿಹಣ್ಣಿನಲ್ಲಿ ವಿಟಮಿನ್ ಸಿ, ಖನಿಜಗಳು, ಫೈಬರ್ ಸಮೃದ್ಧವಾಗಿವೆ. ಇದು ಒಟ್ಟಾರೆ ಆರೋಗ್ಯ ಮತ್ತು ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 100 ಗ್ರಾಂ ಕಿವಿಹಣ್ಣು ಸುಮಾರು 93 ಮಿಲಿಗ್ರಾಂ ವಿಟಮಿನ್ ಸಿ ಹೊಂದಿರುತ್ತದೆ. ಸ್ಟ್ರಾಬೆರಿ. ಬೆರ್ರಿಗಳು ತಮ್ಮ ಹೆಚ್ಚಿನ ಉತ್ಕರ್ಷಣ ನಿರೋಧಕ ಮತ್ತು ಹೆಚ್ಚಿನ ಫೈಬರ್ ಅಂಶಕ್ಕೆ ಹೆಸರುವಾಸಿಯಾಗಿದೆ. ಇದು ಒಟ್ಟಾರೆ ಮೆಟಬಾಲಿಕ್ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸ್ಟ್ರಾಬೆರಿಗಳು 100 ಗ್ರಾಂಗೆ ಸುಮಾರು 58 ಮಿಲಿಗ್ರಾಂ ವಿಟಮಿನ್ ಸಿ ಹೊಂದಿರುತ್ತವೆ. ಪಪ್ಪಾಯ. ಪಪ್ಪಾಯವು ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಬರ್ಗಳಿಂದ ಸಮೃದ್ಧವಾಗಿದೆ. ಇದು ಒಟ್ಟಾರೆ ಜೀರ್ಣಕಾರಿ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪಪ್ಪಾಯವು 100 ಗ್ರಾಂಗೆ ಸುಮಾರು 60 ಮಿಲಿಗ್ರಾಂ ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ. ಅನಾನಸ್. 100 ಗ್ರಾಂ ಅನಾನಸ್ನಲ್ಲಿ ಸುಮಾರು 47 ಮಿಲಿಗ್ರಾಂ ವಿಟಮಿನ್ ಸಿ ಇರುತ್ತದೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ, ಬ್ರೋಮೆಲಿನ್ ಮತ್ತು ಇತರ ಅಗತ್ಯ ಪೋಷಕಾಂಶಗಳ ಉಪಸ್ಥಿತಿಯು ಆರೋಗ್ಯಕರ ಆಹಾರಕ್ಕೆ ಉತ್ತಮ ಸೇರ್ಪಡೆಯಾಗಿದೆ. ಪೇರಲ ಹಣ್ಣು. ಪೇರಲ ತಮ್ಮ ವಿಶಿಷ್ಟ ರುಚಿ ಮತ್ತು ಪ್ರಬಲವಾದ ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ಈ ಹಣ್ಣಿನಲ್ಲಿ 100 ಗ್ರಾಂಗೆ ಸುಮಾರು 228 ಮಿಲಿಗ್ರಾಂ ವಿಟಮಿನ್ ಸಿ ಇದೆ. ಪೇರಲವು ಆಹಾರದ ಫೈಬರ್, ಪೊಟ್ಯಾಸಿಯಂ ಮತ್ತು ವಿಟಮಿನ್ ಎಯ ಉತ್ತಮ ಮೂಲವಾಗಿದೆ. ಇದು ಕಣ್ಣಿನ ಆರೋಗ್ಯ ಮತ್ತು ಪ್ರತಿರಕ್ಷಣಾ ಕಾರ್ಯಕ್ಕೆ ಅವಶ್ಯಕವಾಗಿದೆ. ಕ್ಯಾಮು ಹಣ್ಣು. ಕ್ಯಾಮು ಹಣ್ಣು ಹೆಚ್ಚಿನ ವಿಟಮಿನ್ ಸಿ ಅಂಶವನ್ನು ಹೊಂದಿದೆ. ಇದು ಪ್ರತಿರಕ್ಷಣಾ ಕಾರ್ಯ, ಕಾಲಜನ್ ಸಂಶ್ಲೇಷಣೆ ಮತ್ತು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಉತ್ಕರ್ಷಣ ನಿರೋಧಕ ರಕ್ಷಣೆಗೆ ಅಗತ್ಯವಾದ ಪೋಷಕಾಂಶವಾಗಿದೆ. ಕ್ಯಾಮು ಸೇವನೆಯು ರೋಗನಿರೋಧಕ ಆರೋಗ್ಯವನ್ನು ಬೆಂಬಲಿಸುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ. ಹಾಗೆ ನಮ್ಮನ್ನು ಬೆಂಬಲಿಸಿ.